ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ನಾವು ಕೂಡ ಹಿಂದೆ ಕೂಡ ಮಾಹಿತಿನ ತಿಳಿಸಿದ್ವಿ. ಅಂದ್ರೆ ಕರ್ ಟಿ.ಇ.ಟಿ ಎಕ್ಸಾಮ್‌ನ ಒಂದು ಫಲಿತಾಂಶ ಏನು ಪ್ರಕಟ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ 2025ರ ರಿಸಲ್ಟ್ ಏನಿದೆಯಲ್ಲ ಡಿಸೆಂಬರ್ ತಿಂಗಳ 23, 2025 ಬಂದಿರುವಂತದ್ದಾಗಿರುತ್ತೆ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು ಅಭ್ಯರ್ಥಿಗಳಿಗೆ. ಇದರಲ್ಲಿ ಅವರ ಒಂದು ಮಾರ್ಕ್ಸ್‌ಗಳು ಫೈನಲ್ ರಿಸಲ್ಟ್ ಅಂತಕ್ಕಂಥದ್ದು ಏನು ಪ್ರಕಟ ಆಗಿದೆಯಲ್ಲ, ಅಂದ್ರೆ ರಿಸಲ್ಟ್ ಅಂತಕ್ಕಂಥದ್ದು ಅಂದ್ರೆ ನಾರ್ಮಲ್ ಕೀ ಆನ್ಸರ್ ಆಗಿರ್ಬೋದು, ಫೈನಲ್ ಕೀ ಆನ್ಸರ್ ಆಗಿರ್ಬೋದು, ಅದರಲ್ಲಿ ಒಂದೊಂದು ಮಾರ್ಕ್ಸ್‌ಗಳು ಬಂದಿತ್ತು. ಅವರು ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಫೈನಲ್ ರಿಸಲ್ಟ್ ಪ್ರಕಟ ಆದಾಗ ಅಭ್ಯರ್ಥಿಗಳಿಗೆ ಅಂಕಗಳು ಡಿಫರೆನ್ಸ್ ಬರ್ತಿರೋದಾಗಿರುತ್ತೆ. ಆದ್ರೂ ಕೆಲವೊಂದು ಅಭ್ಯರ್ಥಿಗಳು ಫೇಲ್ ಕೂಡ ಆಗಿದ್ದೀರಾ ಅಂತ ಹೇಳ್ಬೋದು. ಅಂದ್ರೆ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ನಾಟ್ ಕ್ವಾಲಿಫೈಡ್ ಅಂತ ಬಂದಿರೋದಾಗಿರುತ್ತೆ. 1, 2 ಮಾರ್ಕ್ಸ್, 3 ಮಾರ್ಕ್ಸ್ ಅಲ್ಲಿ ಅವ್ರಿಗೆ ಒಂದು ಅಭ್ಯರ್ಥಿಗಳಿಗೆ ಅವರ ಒಂದು ರಿಸರ್ವೇಷನ್ ಬೇಸ್ ಮೇಲೆ ಅವರ ಒಂದು ಕ್ಯಾಟಗರಿಗೆ ಕಟ್ ಆಫ್ ಅನ್ನೋದಕ್ಕಿಂತ ಇಷ್ಟು ಮಾರ್ಕ್ಸ್ ಅಂತ ಪರ್ಸೆಂಟೇಜ್ ಅಂತ ನಿಂತಿರುತ್ತೆ. ಇವಾಗ ನಾರ್ಮಲ್ ಆಗಿ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇತರ ಒಂದು ಅಭ್ಯರ್ಥಿಗಳಿಗೆ 55% ಅಂತ ಇರುತ್ತೆ. 2A, 2B, 3B GM ಅಭ್ಯರ್ಥಿಗಳಿಗೆ 60% ಅಂತ ಇರುತ್ತೆ. ಸೊ ಈ ಒಂದು 60% ಅಂದ್ರೆ 150 ಮಾರ್ಕ್ಸ್‌ಗೆ 90 ಮಾರ್ಕ್ಸ್ ಅನ್ಬೋದು. ನಾರ್ಮಲ್ ಆಗಿ ಈ ಒಂದು 55% ಇರುವಂತಹ ಅಭ್ಯರ್ಥಿಗಳಿಗೆ 83 ಅಥವಾ 82 ಬಂದರೂ ಕೂಡ ಕ್ಲಿಯರ್ ಅನ್ನ ಕೊಟ್ಟಿದ್ದಾರೆ ಕ್ವಾಲಿಫೈಡ್ ಅಂತ. ಈ ಸಂದರ್ಭದಲ್ಲಿ 79, 78 ಈ ಒಂದು ಮಾರ್ಕ್ಸ್‌ಗಳು 80, 81 ಈ ರೇಂಜ್ ಹತ್ತತ್ರ ಬಂದಂತ ಅಭ್ಯರ್ಥಿಗಳಿಗಾಗಿರ್ಬೋದು. ಈ ತರ ಒಂದು ಅಭ್ಯರ್ಥಿಗಳಿಗೆ 87, 88, 89 ಈ ಒಂದು ಮಾರ್ಕ್ಸ್‌ಗಳನ್ನ ತಗೊಂಡ ಅಭ್ಯರ್ಥಿಗಳು ಕ್ಲಿಯರ್ ಆಗಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಅಂದ್ರೆ ನಮಗೆ ಕ್ವಾಲಿಫೈ ಹತ್ತತ್ರ ಏನಂದ್ರೆ ನಾವು OMR ಶೀಟಲ್ಲಿ ಅಷ್ಟಿತ್ತು, ಕರೆಕ್ಟ್ ಇತ್ತು ನಮ್ದು ಅಂತಕ್ಕಂಥ ಅಭ್ಯರ್ಥಿಗಳೇನು ಅಳಲನ್ನ ತೋಡ್ಕೊಂತ ಇದ್ರಲ್ಲ, ಅಂದ್ರೆ ನಮ್ದು ಕ್ಲಿಯರ್ ಆಗ್ತಾ ಇತ್ತು, ಕ್ಲಿಯರ್ ಆಗಿದೆ ಅಂತಾನೆ ಅನ್ಕೊಂಡಿದ್ವಿ. ರಿಸಲ್ಟ್ ಅಲ್ಲಿ ಈ ತರ ಬಂದ್ಬಿಟ್ಟಿದೆ ಅಂತ ಶಾಕಲ್ಲಿರುವಂತ ಅಭ್ಯರ್ಥಿಗಳಿಗೆ ಆ ಒಂದು ಅಭ್ಯರ್ಥಿಗಳ ಪ್ರಶ್ನೆ ಏನಾಗ್ತಿದ್ದಾವೆ ಅಂದ್ರೆ ಏನ್ ಮಾಡ್ಬೋದಾಗಿದ್ರೆ ಒಂದು ರಿವ್ಯಾಲ್ಯೂಯೇಷನ್ ಅವಕಾಶ ಇರುತ್ತಾ, ಟೋಟಲಿಂಗ್ ಏನಾದ್ರು ಅವಕಾಶ ಇರುತ್ತಾ, ಮರು ಎಣಿಕೆ ಅಥವಾ ಮೌಲ್ಯಮಾಪನಕ್ಕೆ ಅವಕಾಶ ಇರುತ್ತೆ ಅಂತೆಲ್ಲ ಒಂದು ಗೊಂದಲದಲ್ಲಿರುವಂತದ್ದಾಗಿರುತ್ತೆ. ಯಾಕಂದ್ರೆ ಕಾಮನ್ ಆಗಿ SLC, PUC, ಡಿಗ್ರಿ ಬೇರೆ ಒಂದು ಎಕ್ಸಾಮ್ಸ್‌ಗಳೆಲ್ಲ ಕೊಡ್ತಾರೆ ರಿವ್ಯಾಲ್ಯೂಯೇಷನ್, ಟೋಟಲಿಂಗ್ ಹಾಗೆ ಅಂತ. ಬಟ್ ಅದೇ ರೀತಿ ಇದರಲ್ಲಿ ಏನಾದ್ರು ಕೊಡ್ತಾರಾ ಅಂತ ಒಂದು ಗೊಂದಲ ಇರುತ್ತೆ. ಅಥವಾ BEd ಅಲ್ಲೂ ಕೂಡ ಇರುತ್ತೆ ಕಾಮನ್ ಆಗಿ ಯೂನಿವರ್ಸಿಟಿ ವೈಸ್ ಅಲ್ಲಿ. ಬಟ್ ಇಲ್ಲಿ ಇರುತ್ತಾ ಏನು ಎತ್ತಾ? ಸೊ ಇಲಾಖೆ ಕಡೆಯಿಂದ ಏನು ಸ್ಪಷ್ಟನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿರು ಅಂತ ಹೇಳ್ಬೋದಾಗಿರುತ್ತೆ. ಅಧಿಕೃತವಾಗಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಆಗಿರ್ಬೋದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಮಾಹಿತಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ತಲುಪ್ತಿರುತ್ತೆ ಅಂತ ಹೇಳ್ತಾ, ಹೆಚ್ಚುವರಿ ಡೌಟ್ಸ್ ಇದೆ, ಪ್ರಶ್ನೆ ಇದೆ, ಡೌಟ್ಗಳಿದಾವೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಮಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನೀವು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಭ್ಯರ್ಥಿಗಳು ಯಾಕೆ 100 ಮೆಸೇಜ್ಗಳು ಬಂದಾಗ ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗಬಹುದಾಗಿರುತ್ತೆ. ಯಾಕಂದ್ರೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರ ನಮಗೆ ನಿಮ್ಮ ಐಡಿ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಆ ಮುಖಾಂತರ ಹೆಚ್ಚುವರಿ ಒಂದು ಗೈಡೆನ್ಸ್ ಅನ್ನ ಮಾಹಿತಿಗಳನ್ನ ಪಡ್ಕೋಬೋದಾಗಿರುತ್ತೆ ನೀವು ಅಂತ ಹೇಳ್ತಾ, ಸೊ ಇದೀಗ ಒಂದೊಂದಾಗಿ ತಿಳಿಸುವಂತಂದ್ರೆ ರಿವ್ಯಾಲ್ಯೂಯೇಷನ್, ರಿಟೋಟಲಿಂಗ್, ಮರು ಎಣಿಕೆ, ಮರು ಮೌಲ್ಯಮಾಪನ ಅವಕಾಶ ಇದೆಯಾ ಇದ್ರ ಬಗ್ಗೆ ತಿಳಿಸುವಂತಂದ್ರೆ CSLನ ಒಂದು ಅಧಿಕೃತ ಒಂದಾಗಿ ಅಧಿಸೂಚನೆ ಪ್ರಕಟ ಆಗಿತ್ತಲ್ಲ ಅಭ್ಯರ್ಥಿಗಳಿಗೆ ಟಿ.ಇ.ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮಾಹಿತಿನ ಕೊಟ್ಟರು. ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ ಬನ್ನಿ ಅಭ್ಯರ್ಥಿಗಳೇ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಅಧಿಸೂಚನೆಗಳು ಕೂಡ ಒಂದು ಇಲಾಖೆಯವರು ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುತ್ತೆ. ಅದನ್ನ ಸ್ಕ್ರೀನ್ ಮುಖಾಂತರ ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತದ್ದಾಗಿರುತ್ತೆ. ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ 17ನೇ ಕಾಲಂನಲ್ಲಿ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಒಂದು ಪಾಯಿಂಟ್ನಲ್ಲಿ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಅಂದ್ಬಿಟ್ಟು ಪರೀಕ್ಷೆಯು ಬಹು ಆಯ್ಕೆ ಹಾಗೂ OMR ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ಹಾಗೂ OMR ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಗಳನ್ನು ಪರಿಗಣಿಸುವುದಿಲ್ಲ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಗಮನಿಸಬಹುದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ರಿವ್ಯಾಲ್ಯೂಯೇಷನ್, ರಿಟೋಟಲಿಂಗ್ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಕಾರಣ ಏನಂದರೆ ಅಭ್ಯರ್ಥಿಗಳಿಗೆ ಇದು MCQ ಆಗಿರುವಂಥದ್ದು ರೀಸನಿಂದ ಯಾವುದೇ ಥಿಯರಿ ಆನ್ಸರ್ ಇರೋದಿಲ್ಲ ಇಲ್ಲಿ. ನಂತರದಲ್ಲಿ OMR ಉತ್ತರ ಪತ್ರಿಕೆನ ಒಂದು ಗಣಕೀಕೃತವಾಗಿ ಒಂದು ಮಿಷಿನಲ್ಲಿ ಅದು ಇವ್ಯಾಲ್ಯೂಯೇಷನ್ ಆಗೋದ್ರಿಂದ ಯಾವುದೇ ವ್ಯಕ್ತಿ ಕೂಡ ಇಲ್ಲಿ ಮಾಡೋದಿಲ್ಲ. ಗಣಕೀಕೃತವಾಗಿ ಆಗಿರುತ್ತೆ ಕಂಪ್ಯೂಟರ್ ಮುಖಾಂತರ. ಯಾವುದೇ ರಿವ್ಯಾಲ್ಯೂಯೇಷನ್ ಅಥವಾ ರಿಟೋಟಲಿಂಗ್ ಅವಕಾಶ ಇರುವುದಿಲ್ಲ ಹಾಗೂ ಈ ಕುರಿತಂತೆ ಬರುವಂಥ ಯಾವುದೇ ಮನವಿಯನ್ನು ಕೂಡ ಪರಿಗಣಿಸುವುದಿಲ್ಲ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಜೊತೆ ಹಂಚ್ಕೋತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು.